ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಐಶ್ವರ್ಯ ವ್ಲಾಗ್ಸ್. ನಂದು ಫ್ರೆಂಡು ಮದುವೆ ಆಗಿತ್ತಲ್ವ, ಅವ್ಳಿಗೆ ಅವಾಗ ಏನೂ ಗಿಫ್ಟ್ ಕೊಡೋಕ್ಕಾಗಿರಲಿಲ್ಲ. ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಮೇಕಪ್ ಅದು ಇದು ಅಂತ ಓಡಾಡಿಕೊಂಡು. ಸೊ ಇವತ್ತು ಗಿಫ್ಟ್ ಪರ್ಚೇಸ್ ಮಾಡ್ಕೊಂಡು ಬಂದುಬಿಟ್ಟೆ. ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಕೊಟ್ಬಿಟ್ಟು ಬರೋಣ ಬನ್ನಿ. ಈಗ ಅವ್ರ ಮನೆಗೆ ಬಂದಿದೆ. ನೋಡಿದ್ರೆ ಅವ್ರ ಮನೆಯಲ್ಲಿ ಹಾಲು ಉಗ್ಸೋವಾಗ ಇದು ಸ್ಪೆಷಲ್ ಅಂತೆ, ಈ ಥರದ್ದು ಮಾಡ್ತಾರೆ. ಅದೇನೋ ಹೇಳಿದ್ಲು, ಅದ್ರ ಹೆಸರು ಗೊತ್ತಿಲ್ಲ. ನೋಡಿ ಅದೇ ಥರ ಇರುತ್ತೆ, ಸ್ವಲ್ಪ ಹೂರ್ಣ ಹಾಕ್ಬಿಟ್ಟು ಮಾಡಿರ್ತಾರೆ ಅದನ್ನು. ನೋಡಿ ಇಬ್ಬರು ಎಷ್ಟು ಕೋಆರ್ಡಿನೇಷನ್, ಎಷ್ಟು ಚೆನ್ನಾಗಿ ಇಬ್ಬರು ಹಂಚ್ಕೊಂಡು ಕೆಲಸ ಮಾಡ್ತಾರೆ. ಏನೋ ಡಿಫ್ರೆಂಟಾಗಿ ಮಾಡೋದು. ಏನೋ ಮಾಡ್ತಾರೆ. ಹಾಲು ಸಿಂಬಲ್ ಪ್ರಸಾದ ಇದು. ಸ್ವೀಟು ಆದರೆ ಇಷ್ಟು ತಿಂತಲ್ಲ ಎಲ್ಲ ತಿನ್ಬೋದು. ತಿಂದು ನೀನಾಯಿತು. ತೋರಿಸಿಲ್ಲ ಏನೇನು ಹಾಕಿದೆ. ರಸಾಯನ ನೋಡಿ ನಾನು ಕೊಟ್ಟಿರೋ ಗಿಫ್ಟ್ ಅನ್ಬಾಕ್ಸಿಂಗ್. ಹಂಗೆ ಹೇಳಿ ಬರುತ್ತೆ. ಅದು ಯಾವುದೋ ಹೊಸದು ಲಾಂಚ್ ಆಗಿರೋದಂತೆ, ಚೆನ್ನಾಗದೆ, ಸೌಂಡ್ಲೆಸ್ ಅಂತ ಹೇಳಿದ್ರು. ಏನೋ ಅಪ್ಡೇಟೆಡ್ ವರ್ಷನ್ ಅಂತ ಕೊಟ್ಟವ್ರೆ. ನಾನು ಅಂಗಡಿಗೆ ವೈಟ್ ಬೇಡ ಅಂತ, ಇವಳು ಹೆವಿ ಗಲೀಜ್ ಮಾಡ್ತಾಳೆ ಅಂತ ಅವರು ಹಂಗೆ ತಿರುಗಿಸು. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಉಲ್ಟಾ ತಿರುಗಿಸಿ ಆಮೇಲೆ ಸೀದಾ. ಈಗ ನಾವಿಬ್ಬರು ಸೇರಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಆಕ್ಚುಲಿ ಲಾಂಚ್ ಮಾಡಿರೋದು ನಿನಗೆ ಬಂದೈತೆ ನೋಡು. ಏನೇನು ಮಾಡಿಕ್ಕೆ ಮೂರಿದೆ ಅದ್ರೊಳಗಡೆ ಮಿಕ್ಸಿ ಜಾರ್ದು. ನಿಂಗೆ ಅವೆರಡೇ ಸಾಕನ್ನಿಸುತ್ತೆ. ಇದು ಕರಿಮೆಣಸು ಜೀರಿಗೆ ಅವೆಲ್ಲ ರೋಸ್ಟ್ ಮಾಡಕ್ಕೆ. ಪ್ರಮೋಷನ್ಗೆ ನಿನ್ನೆ ಬಿಡಬೇಕು. ಇದು ಟೊಮೆಟೊ ಮತ್ತೆ ಹಸಿಮೆಣಸಿನಕಾಯಿ ಮಸಾಲೆ ಎಲ್ಲ ರುಬ್ಬಕ್ಕೆ. ಇದು ತುಂಬಾ ಜಾಸ್ತಿ ಜನ ನಮ್ಮ ಮನೆಗೆ ನೆಂಟರು ಬಂದಿರ್ತಾರೆ ಅವಾಗ ರುಬ್ಬಕ್ಕೆ. ಆಮೇಲೆ ಜಾಸ್ತಿ ಜನ ಜಾಸ್ತಿ ಜನ ನೆಂಟರು ಬಂದಾಗ ಅಡುಗೆ ಮಾಡಕ್ಕೆ ದೋಸೆ ಹಿಟ್ಟು ಮತ್ತೆ ಇಡ್ಲಿ ಹಿಟ್ಟು ಅಂತ ಎಲ್ಲ ರುಬ್ಬಕ್ಕೆ. ಸಕ್ಕತ್ತಾಗಿದೆ, ಕ್ವಾಲಿಟಿನೂ ಸಕ್ಕತ್ತಾಗಿದೆ, ಲುಕ್ ವೈಸು ಅಪ್ಡೇಟೆಡ್ ವರ್ಷನ್ ಆಗಿದೆ. ಸೊ ಐಶುಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿದೆ. ಥ್ಯಾಂಕ್ ಯು ಸೋ ಮಚ್ ಐಶು ಫಾರ್ ದಿಸ್ ಬ್ಯೂಟಿಫುಲ್ ಗಿಫ್ಟ್. ನೀನೇನಾರು ಹೇಳಿ. ಅಂಕಲ್ ಮಿಕ್ಸಿ ಅಂಕಲ್, ಈ ಪ್ಲೇಟ್ನ ಚಿಕ್ಕದೇ 2 ಕೊಟ್ಬಿಟ್ಟಿದ್ರ, ನಮ್ಗೆ 2 ಬೇಡ, ಇದು ಕೊಡಿ. ಪಿನ್ ಕೋಡ್ ಇವತ್ತು ಐಶು ನಮ್ಮ ಮನೆಯ ಗೃಹಪ್ರವೇಶ ಅಲ್ಲ, ಹಾಲುಕ್ಸೋ ಕಾರ್ಯಕ್ರಮಕ್ಕೆ ಬಂದು ಐಶು ನಮ್ಮ ಜೊತೆ ಸಾಥ್ ಕೊಟ್ಟಿದ್ದಾಳೆ. ಸೊ ನನ್ನ ಎಲ್ಲ ಒಂದು ಫಂಕ್ಷನ್ಗಳಲ್ಲೂ ಐಶು ಸಾಥ್ ಕೊಟ್ಟಿದ್ದಾಳೆ. ಸೊ ನೀವು ನನ್ನ ಮನೆಗೆ ಹೋಮ್ ಟೂರ್ ನಾನು ಹಾಕ್ತೀನಿ, ಅದನ್ನ ನೋಡ್ಬಿಡಿ. ಇವಳು ಮಾಡಿದ್ದು ನೀವು ನೋಡಿದ್ರಿ. ಇನ್ನು ನನ್ನ ಕಂಟೆಂಟು ಐಶು ಇದರಲ್ಲೇ ಬರ್ತಾವೆ. ಬರೀ ನನ್ನ ಮದುವೆದು ಎಲ್ಲ ಐಶು ಇದರಲ್ಲೇ ಬರ್ತಾವೆ. ನೀವು ನೋಡಿ, ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಜಾಸ್ತಿ ಮಾಡ್ತೀವಿ. ಶಾಪಿಂಗ್ ಮಾಡಿದ್ದು ಬೆಳಗ್ಗೆ ತಗೊಂಡೋಗೋಣ. ಯಾವತ್ತಾದ್ರೂ ಈ ತರ ಕಜ್ಜಾಯ ತಿಂದಿದ್ದೀರಾ? ಗೋಡೆ ಹೊಡೆದ್ರೆ ರಪ್ಪ ಅಂತ ವಾಪಸ್ ಬರೋದ್ನ, ಗೋಡೆ ಹೊಡೆದ್ರೆ ಕಚ್ಕಂತ ಕಜ್ಜಾಯ ನೋಡಿದ್ದೀರಾ? ನಮ್ಮಜ್ಜಿ ಮಾಡೋವ್ರೆ, ನಾವಪ್ಪವ್ರಮ್ಮ ಹಿಂಗ್ ಎಳಿಯಕ್ ಆಯ್ತಾ ಇಲ್ಲ, ಎಳೆದ್ರು ಹಾಗಾದ್ರೆ ಇದೆಲ್ಲ ನೋಯ್ತಾ ಇದೆ, ಆ ತರ ಮಾಡೋರೆ. ನಮ್ಮಮ್ಮ ಇನ್ನ ಟ್ಯಾಲೆಂಟೆಡು, ಕಡಿಯಕ್ಕೆ ಆಯ್ತಲ್ಲ, ಕಡ್ರಮ್ ಅನ್ನೋ ತರ ಕಜ್ಜಾಯ ಮಾಡೋರೆ. ಈ ತರ ಇವ್ರ ಕಜ್ಜಾಯ, ಯಪ್ಪ ದೇವ, ಈ ಕಜ್ಜಾಯ ತಿಂದವ್ರ ಕತೆ ಗೋವಿಂದ. ಅಲ್ಲಾಡೋರ್ಗೆ ಏನಾರ ನಮ್ಮ ಅಮ್ಮನ ಕಜ್ಜಾಯ ಕೊಟ್ರೆ ಅಲ್ಲೆಲ್ಲ ಮುರ್ದೇ ಹೋಯ್ತವೆ. ಆ ತರ ಕಜ್ಜಾಯ ನಮ್ಮಮ್ಮ ಮಾಡಿದೆ. ಫಸ್ಟ್ ಟೈಮ್ ಈ ಕಜ್ಜಾಯ ನೋಡಿ ಇನ್ನ ಹೆಂಗದೆ.
ಸೂಪರ್ ಆಗದ ಈ ಕಜ್ಜಾಯ. ಅಯ್ಯೋ ದೇವ, ಅದ್ರಲ್ಲಿ ನಮ್ಮ ಅಜ್ಜಿಗೆ ಬೇರೆ ಕೊಟ್ಟವ್ರು ತಿನ್ನಕ್, ನಮ್ಮ ಅಜ್ಜಿ ಟೀಸು ಹಿಡ್ಕೊಂಡು ತಿನ್ನ ಬೇಡವ, ಕೊಟ್ಟಿರೋ ತಪ್ಪಕ್ ತಿನ್ಬೇಕಲ್ಲ ಅಂತ ತಿಂತವ್ರೆ. ಬನ್ನಿ ತೋರಿ, ನಮ್ಮ ಅಜ್ಜಿ ತಿಂತಾರದು. ಹೆಂಗತ್ತಿದ್ರೆ ನಿನ್ ಮಗಳು ಮಾಡಿರೋದು ಕರ್ಮ ಅಂತದೆ. ತಿನ್ನೋ ಥರ ಅದಲ್ವಾ? ನಮ್ಮ ಅಜ್ಜಿ ನಗುವಲ್ಲೇ ನೋಡಿ ಗೊತ್ತಾಗುತ್ತೆ ಹೆಂಗದೆ ಅಂತ. ಅಯ್ಯಪ್ಪ, ಇದು ಕಜ್ಜಾಯ, ಇದೊಂದೇ ಮೆತ್ತಗೆ ಇರೋದು, ಅದಕ್ಕೆ ನಾನು ಇಟ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಿಂಗೆ ಮಾಡು, ಹಿಂಗೆ ಕೈ ಮಾಡು ಹಿಂಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ.